ನಮಸ್ಕಾರ, ನಾನು ನಿಮ್ಮ ಕರಡಿ ವರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಆಲ್ರೆಡಿ ನಿಮಗೆ ವಿಷಯ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಯಾಕಂತಂದ್ರೆ ಈ ಟಾಕ್ಸಿಕ್ ಪಿಕ್ಚರ್ ರಿಲೀಸ್ ಆಗಬೇಕಾಗಿತ್ತು, ಮತ್ತೆ ಮುಂದಕ್ಕೆ ಹಾಕಿರುವಂಥದ್ದು ಘಟನೆ. ಇದು ರಿಲೀಸ್ ಆಗೋದು ಮೋಸ್ಟ್ಲಿ ಮುಂದಕ್ಕೆ ಹಾಕಿದ್ದು 2-3ನೇ ಸಾರಿ ಅನಿಸುತ್ತೆ. ಒಂಥರ ಯಾಕಪ್ಪ ಅಂದರೆ ಪಿಕ್ಚರ್ ಮೇಲೆ ಇರುವಂಥ ಇದು ಆಕರ್ಷಣೆ ಯಾಕೋ ಸ್ವಲ್ಪ ಕಡಿಮೆ ಮಾಡ್ತಾರೆ ಅನ್ಸಾಗುತ್ತೆ. ಪಿಕ್ಚರ್ ಏನೋ ಒಂದು ದೊಡ್ಡ ಕ್ವಾಲಿಟಿ ಒಳಗೆ ಐತಿ ಅಂತ ಅಂದ್ಕೊಂಡು ಸ್ವಲ್ಪ ಯಾಕೋ ಮುಂದಕ್ಕೆ ಹಾಕಕತ್ತಾರ ಅಂತ ಅನ್ಸಾಗತ್ತೆ. ಏನು ವಿಷಯ ಅನ್ನೋದನ್ನು ಎಲ್ಲವನ್ನು ನಿಮ್ಗೆ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಹಾಗೆ ನೀವೇನಾದರೂ ಹೊಸಬರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ವಿಷಯ ಏನಪ್ಪ ಅಂತಂದ್ರೆ, ಏನೋ ಮೊನ್ನೆ ಒಂದು ಈವೆಂಟ್ಗೆ ಹೋಗಿದ್ರಲ್ಲ, ಅದು ಸಿನಿಮಾ ಕಾರಣ ಅನ್ನುವಂಥ ಈವೆಂಟ್ಗೆ ಹೋದಂಥ ಸಂದರ್ಭದೊಳಗೆ ಅಲ್ಲಿ ಟಾಕ್ಸಿಕ್ ಟೀಮು ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಎಲ್ಲರೂ ಹೋಗಿರ್ತಾರೆ. ಅದ್ರ ಜೊತೆಗೆ ಮತ್ತು ಏನು ರಾಮಾಯಣದ ಒಂದು ಪ್ರೊಡ್ಯೂಸರ್ ಅದರಲ್ಲ, ಅವರು ಕೂಡ ಅಲ್ಲಿಗೆ ಹೋಗಿರ್ತಾರೆ. ಹೋದಂಥ ಸಂದರ್ಭದೊಳಗೆ ಅಲ್ಲಿ ಒಂದು ಏನಪ್ಪ ಅಂದ್ರೆ ಸಿನಿಮಾದ ಒಂದು ಸ್ವಲ್ಪ ಇದ್ರೊಳಗೆ ತೋರಿಸ್ತಾರಂತ. ಒಂದು 9 ನಿಮಿಷದ್ದೇನೋ ಅಲ್ಲಿ ತೋರಿಸಿದ್ರಂತ. ಅಂದ್ರೆ ಸಿನಿಮಾ ಡೈರೆಕ್ಟರ್ಗಳಿಗೆ, ಪ್ರೊಡ್ಯೂಸರ್ಗೆ, ಆಮೇಲೆ ಸಿನಿಮಾ ಡಿಸ್ಟ್ರಿಬ್ಯೂಟರ್ಗೆ ಈ ರೀತಿ ಅಲ್ಲಿದ್ದಂಥ ಕೆಲವೊಂದಿಷ್ಟು ಇದ್ರೊಳಗೆ ಜನರಿಗೆ ತೋರಿಸಿದ್ರಂತ. ಅಂದರೆ ಈ ಟ್ರೈಲರ್ ಅಂತೀವಲ್ಲ, ಆ ಟ್ರೈಲರ್ ಅಲ್ಲ ಅದು, ಬಟ್ ಟ್ರೈಲರ್ ಥರನೇ ಇರುತ್ತೆ. ಟ್ರೈಲರ್ ಒಂದು 2-3 ನಿಮಿಷ ಇರ್ತದಲ್ಲ ಟ್ರೈಲರು. ಆ ರೀತಿ ಒಂದು 9 ನಿಮಿಷದ್ದು ಇಟ್ಕೊಂಡು, ಅಂದರೆ 9 ನಿಮಿಷದ್ದು ಇಟ್ಕೊಂಡು ಆ ಒಂದು ಇದ್ರೊಳಗೆ ಸ್ಕ್ರೀನ್ ಒಳಗೆ ತೋರಿಸಿದ್ರಂತ. ಆ ರೀತಿ ಒಳಗೆ ತೋರಿಸಿರುವಂಥದ್ದನ್ನು ಕೆಲವೊಂದಿಷ್ಟು ಏನು ಸಿನಿಮಾ ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ಲ, ನಾವು ಏನು ಸಿನಿಮಾ ಚೆನ್ನಾಗೈತಿ, ಕ್ವಾಲಿಟಿ ಚೆನ್ನಾಗೈತಿ, ನಾವು ತೊಗೋತೀವಿ ಅನ್ನೋಂಥ ಒಂದು ಕೆಲವೊಂದಿಷ್ಟು ಸಿನಿಮಾ ಡಿಸ್ಟ್ರಿಬ್ಯೂಟರು ಸಿನಿಮಾನ ನಾವು ತೊಗೊಂಡು ಮುಂದೆ ಬಂದು ಒಂದು ಸಿನಿಮಾನ ರಿಲೀಸ್ ಮಾಡ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಳಿದ್ರಂತ. ಹಂಗಾಗಿ ಅದಕ್ಕೋಸ್ಕರ ಈ ಒಂದು ಸಿನಿಮಾನ ಮತ್ತಷ್ಟು ತಡವಾಗಿ ಈ ಒಂದು ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡು ಬಹಳಷ್ಟು ತಡ ಮಾಡಿ ಇನ್ನಷ್ಟು ರಿಲೀಸ್ ಮಾಡ್ತಾರಂತ ಸಾಗತಿ. ಈಗ ಆಲ್ರೆಡಿ ಇನ್ನೂ ಹತ್ತಿರ 1 ತಿಂಗಳೈತೆ ಅವ್ರು ಹೇಳಿರುವಂಥ ಘಟನೆ. ಈಗ ಹಿಂದೆ ಏನೋ ಮಾರ್ಚ್ 19ನೇ ತಾರೀಕಿಗೆ ಬಿಡ್ತೀನಿ ಅಂತ ಹೇಳಿದರು. ಆ ಸಮಯಕ್ಕೆ ಕೆಲವೊಂದಿಷ್ಟು ಏನೇನಾಯ್ತು ಅನ್ನೋದನ್ನ ನಿಮ್ಗೆಲ್ಲರಿಗೂ ಗೊತ್ತು. ಅಲ್ಲಿ ಯುದ್ಧಗಳಾಯಿತು, ಅದಾದಮೇಲೆ ಈ ವರ್ಲ್ಡ್ ವೈಡ್ ಸಿನಿಮಾ ಮಾಡಬೇಕಾಗಿತ್ತು ಈ ಸಿನಿಮಾ ಇದು. ಹಾಗಾಗಿ ಅಲ್ಲೆಲ್ಲೆಲ್ಲಿ ಜನ ಸಿನಿಮಾವನ್ನು ನೋಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಯುದ್ಧ ಇರೋದ್ರಿಂದ ಒಂದಷ್ಟು ತಿಂಗಳ ಕಾಲ ಮುಂದಕ್ಕೆ ಹಾಕಿದರು. ಅದಾದಮೇಲೆ ಈ ಜೂನ್ 4 ಅಂತೇಳಿ ಡೇಟ್ ಕೊಟ್ಟಿದ್ದರು. ಅದಾದಮೇಲೆ ಕೂಡ ಮತ್ತೆ ಇವತ್ತು ಮತ್ತೊಂದು ಪೋಸ್ಟನ್ನು ಅಪ್ಲೋಡ್ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಮತ್ತು KVN ಪ್ರೊಡಕ್ಷನ್ ವತಿಯಿಂದ ಒಂದು ಪೋಸ್ಟು ಬಂದಿದೆ. ಇದು ಆದರೆ ಕಾರಣ ಅಂತ ಏನಂದಿಲ್ಲ, ಇದು ಒಂದು ಹೇಳಿದ್ನೇಳಲ್ಲ, ಅದೇ ಮೇನ್ ಒಂದು ಉದ್ದೇಶ ಅಂತ ಅಂದ್ಕೊಂಡು. ಹಾಗಾಗಿ ಅದಕ್ಕೋಸ್ಕರ ಇನ್ನೂ ಡೇಟ್ ಅಂತೂ ಅನೌನ್ಸ್ ಮಾಡಿಲ್ಲ. ಆದಷ್ಟು ಏನಪ್ಪ ಅಂದ್ರೆ ಅಭಿಮಾನಿಗಳಿಗೆ ಈಗ ಭಾಳ ಒಂದು ಯಾವಾಗ ಆ ಪಿಕ್ಚರ್ ಬರುತ್ತೆ ಅನ್ನೋ ಒಂದು ಉತ್ಸಾಹ ಒಂದು ಕಾಯಕತ್ತಾರ ನೋಡ್ಬೇಕಂತೇಳಿ. ಆದ್ರೆ ಏನು KGF 2 ಅಂದಮೇಲೆ ಅವ್ರದ್ದು ಯಾವುದೇ ಸಿನಿಮಾಗಳು ಇವತ್ತು ಬಂದಿಲ್ಲ. ಹತ್ತತ್ರ 4 ವರ್ಷ ಹಾಕುವಂತು, ಏನು 5 ವರ್ಷ ಹಾಗೆ ಹೋಗ್ಬಿಡ್ತೈತೆ. ಇನ್ನೇನು ಈ ಸಿನಿಮಾ ರಿಲೀಸ್ ಆಗಬೇಕು ಅನ್ನೋಷ್ಟೊಳಗೆ ಅನಿಸುತ್ತೆ ನನ್ನ ಪ್ರಕಾರ. 5 ವರ್ಷ ಆದರೂ ಇನ್ನೂ ಒಂದು ಸಿನಿಮಾ ಇಲ್ಲ. ಮೋಸ್ಟ್ಲಿ ಇದೊಂದು ದೊಡ್ಡ ಮಟ್ಟದೊಳಗೆ ಐತಿ ಇಲ್ಲ ಅಂತಲ್ಲ, ಆದ್ರೆ ಅಭಿಮಾನಿಗಳು ಸ್ವಲ್ಪ ನಿರಾಸೆ ಆಗ್ತಾಯಿದೆ ಅಂತ ಅನ್ಸಾಕತ್ತೆ. ಅದಕ್ಕೋಸ್ಕರ ಆದಷ್ಟು ಏನು ಈ ಜೂನ್ 4 ಡೇಟ್ ಕೊಟ್ಟಿದ್ರಲ್ಲ, ಅದ್ರ ಒಳಗಡೆನ ಇಂಥ ಡೇಟಿಗೆ ಒಂದು ಸಿನಿಮಾ ರಿಲೀಸ್ ಮಾಡ್ತೀವಿ ಅನ್ನೋವಂಥ ಒಂದು ಮಾತನ್ನು ಅವರು ಒಂದು ಡೇಟ್ನ ಕೊಟ್ಟರೆ ಭಾಳ ಚಲೋ ಆಗ್ತೈತೆ ಅಂತ ಅನಿಸ್ತೈತಿ. ಯಾಕಂದ್ರೆ ಮತ್ತು ಭಾಳ ವರ್ಷ ಆಯಿತು ಈಗ. ಎಷ್ಟು ಅದೇ KGF 2 ಬಂದಮೇಲೆ ಯಾವ ಸಿನಿಮಾಗಳು ನಮಗೆ ಕಾಣಿಸ್ಕೊಂಡಿಲ್ಲ. ಇನ್ನು ರಾಮಾಯಣದ ಬಗ್ಗೆ ಹೇಳೋದಾದ್ರೆ ಪ್ರೊಡ್ಯೂಸರು ಅದೇ ಯಶ್ ಸರ್ ಅವರು ಹೇಳಿರುವಂಥದ್ದು ಏನಪ್ಪ ಅಂತಂದ್ರೆ, ಈ ದೀಪಾವಳಿಗೆ ಫಸ್ಟ್ ಪಾರ್ಟ್ ರಿಲೀಸ್ ಆಗ್ತೈತಿ, ಮತ್ತು ಮುಂದಿನ ದೀಪಾವಳಿಗೆ ಸೆಕೆಂಡ್ ಪಾರ್ಟ್ ರಿಲೀಸ್ ಆಗ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದು ಎಲ್ಲರಿಗೂ ಹೇಳಿದ್ರಂತ. ಅದು ಎಲ್ಲರಿಗೂ ನಿಮ್ಗೆ ಗೊತ್ತಿರುವಂಥ ವಿಷಯನ, ಎಲ್ಲರಿಗೂ ಸಹಜವಾಗಿ ಅದು ಆವಾಗಲೇ ಗೊತ್ತಿತ್ತು. ಅದನ್ನು ಅವರು ಎಕ್ಸ್ಪ್ಲೇನ್ ಮಾಡ್ರೆ. ಅದು ಬಿಟ್ಟರೆ ಈಗ ಮೇನ್ ನಾವು ಟಾರ್ಗೆಟ್ ಏನಪ್ಪ ಅಂದ್ರೆ ಟಾಕ್ಸಿಕ್ ಫಿಲ್ಮ್ ನಾವು ಇನ್ನೂ ಸ್ವಲ್ಪ ಬೇರೆ ರೀತಿ ಒಳಗೆ ರಿಲೀಸ್ ಮಾಡಬೇಕು. ಅಂದರೆ ಕೆಲವೊಂದಿಷ್ಟು ಡಿಸ್ಟ್ರಿಬ್ಯೂಟ್ರು ಅಂದರೆ ಸಿನಿಮಾವನ್ನು ತೊಗೊಂಡು ನಾವು ಇದನ್ನು ರಿಲೀಸ್ ಮಾಡ್ತೀವಿ ಅಂತೇಳಿ ಕೆಲವೊಂದಿಷ್ಟು ಜನ ಮುಂದೆ ಬಂದು ಅವ್ನ ಸಿನಿಮಾವನ್ನು ನಾವು ರಿಲೀಸ್ ಮಾಡ್ತೀವಿ ಅಂತ ಅಂದ್ಕೊಂಡ್ರ ಈ ಒಂದು ವಿಷಯವನ್ನು ಅವರಿಗೆ ಹೇಳ್ಯಾರಂತ. ಹಾಗಾಗಿ ಮತ್ತು ಎಲ್ಲವನ್ನು ಈ 1 ತಿಂಗಳೊಳಗಡೆ ಆಟೋಮೆಟಿಕ್ಲಿ ಎಲ್ಲವನ್ನು ಮಾಡೋಕ್ಕಾಗಲ್ಲ. ಇನ್ನೂ ಸ್ವಲ್ಪ ಸಮಯ ಬೇಕಾಗ್ತೈತಿ. ಒಂದು ಹಣಕಾಸಿನ ವಿಚಾರ ಆಗಿರ್ಬೋದು, ಅದು ಇದು ಅಂದ್ಕೊಂಡು ಎಲ್ಲವನ್ನು ರೆಡಿ ಮಾಡ್ಕೋಬೇಕಾದ್ರೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಲೇಟಾಗಿ ರಿಲೀಸ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡು
ಈ ಒಂದು ವಿಚಾರವನ್ನು ಇಟ್ಕೊಂಡು ಮತ್ತಷ್ಟು ಒಂದಷ್ಟು ದಿನಗಳ ಕಾಲ ಒಂದು ಸಿನಿಮಾದ ರಿಲೀಸ್ ಡೇಟನ್ನು ಮುಂದೆ ಹಾಕ್ಯಾರಂತ. ಹಾಗಾಗಿ ಕಾದು ನೋಡ್ಬೇಕಾಗ್ತೈತಿ. ಯಾಕೆ ಇನ್ನೂ ಯಾವಾಗ ಬರ್ತೈತೋ ಏನೋ ಅನ್ನೋದನ್ನು, ಸಿನಿಮಾ ಒಂದು ಯಾವಾಗ ನೋಡ್ತೀವಿ ಅನ್ನೋ ಒಂದು ಉತ್ಸಾಹ ಅಭಿಮಾನಿಗಳಲ್ಲಿ ಭಾಳ ಐತಿ. ಆದಷ್ಟು ಬೇಗ ಅದೇ ಏನಾದ್ರು ಜೂನ್ 4 ಒಳಗಡೆ ಇಂಥ ಡೇಟಿಗೆ ರಿಲೀಸ್ ಮಾಡ್ತೀವಿ ಅನ್ನೋದು ಒಂದು ಮಾತು ಹೇಳಿದ್ರೆ ಭಾಳಷ್ಟು ಖುಷಿ ಆಗಿರೋದು ಅಂತ ಹೇಳ್ತೀನಿ. ಇದೇ ವಿಷಯ, ಹಂಗಾಗಿ ಮತ್ತಷ್ಟು ಮುಂದೆ ಕಾಯ್ತಿರುವಂಥ ಘಟನೆ. ಅದಕ್ಕೆ ಈ ಒಂದು ವಿಡಿಯೋನ ಮಾಡಬೇಕಂತ ಅನಿಸ್ತು. ಹಂಗಾಗಿ ಈ ಒಂದು ವಿಡಿಯೋನ ಮಾಡೀನಿ. ಈ ಒಂದು ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮೂಲಕ ಮತ್ತೆ ಈಗ ನೆಕ್ಸ್ಟ್ KD ಟ್ರೈಲರ್ ರಿವ್ಯೂನ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.